1 ಏಪ್ರಿಲ್ 2023 ಶನಿವಾರದಂದು ತಮಗೆ ಪರೀಕ್ಷೆ ನಡೆಯಲಿದೆ. ಅದರಲ್ಲಿ ಇವತ್ತು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಅದರಲ್ಲಿರ್ತಕ್ಕಂಥ ಬಹು ಆಯ್ಕೆ ಮತ್ತು ವಿವರಣಾತ್ಮಕ 2 ಪ್ರಶ್ನೆಗಳ ಉತ್ತರಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮೊದಲಿಗೆ ಏಡ್ದಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇದಾದ ನಂತರ ಇನ್ನೂ ನಿಮಗೆ 2-3 ವಿಡಿಯೋಗಳು ಸಿಗ್ತವೆ. ಸೊ ಇನ್ನೊಂದು ಕ್ವಶನ್ ಪೇಪರು ಮತ್ತು ಪಾಠಗಳಲ್ಲಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಯಾವ್ಯಾವ ಬರ್ತವೆ ಅಂತ. ಸೊ ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ಪ್ರಶ್ನೆ 1, ಚಂದ್ರಗುಪ್ತ ಮೌರ್ಯನ ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ, ಚಂದ್ರಗುಪ್ತನ ಮೌರ್ಯನ ಮಂತ್ರಿ ಕೌಟಿಲ್ಯ ಅಂತಕ್ಕಂಥದ್ದು. ಪ್ರಶ್ನೆ 2, ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲದವರೇ ಯಾರು ಅಂತ ಕೇಳಿದ್ದಾರೆ. ಸೊ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದವರು ಆಪ್ಷನ್ ಎ ಕುಶಾನರು. ಪ್ರಶ್ನೆ 3, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಕನ್ನಡದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಉಪಲಬ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕೃತಿ ಅದು ಕವಿರಾಜ ಮಾರ್ಗ. ಪ್ರಶ್ನೆ 4, ಯುದ್ಧ ಮಾರ್ಗವನ್ನು ತ್ಯಜಿಸಿ ಧರ್ಮ ಮಾರ್ಗವನ್ನು ಹಿಡಿದ ಸಮ್ರಾಟ್ ಅಶೋಕ ಯಾವ ಮನೆತನಕ್ಕೆ ಸೇರಿದವನು. ಸೊ ಅಶೋಕ ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದ್ದ. ಕಳಿಂಗ ಯುದ್ಧದ ನಂತರ ಯುದ್ಧವನ್ನೇ ತ್ಯಜಿಸಿ ಏನು ಮಾಡಿದ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಪ್ರಶ್ನೆ 5, ಮಹಾಬಲಾಧಿಕೃತ ಅಂದರೆ ಮಹಾಸೇನಾಪತಿ ಅಂತಾರೆ, ಭೋಗಪತಿ ಅಂದರೆ ಯಾರು ಅಂತ ಕೇಳ್ತಾರೆ. ಸೊ ಭೋಗಪತಿ ಅಂದರೆ ಕಂದಾಯ ಅಧಿಕಾರಿ. ಶಾತವಾಹನ ವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಸಿಮುಖ. ಸೊ ಸಿಮುಖ ಏನು ಮಾಡಿದ್ದಪ್ಪ ಅಂದ್ರೆ ಶಾತವಾಹನರ ಮನೆತನವನ್ನು ಆತ ಕಟ್ಟಿದ್ದ. ಪ್ರಶ್ನೆ 7, ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ, ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಉಪಲಬ್ಧ ಶಾಸನ. ಪ್ರಶ್ನೆ 8, ಕವಿಗಳು ಮತ್ತು ಕೃತಿ ಹೆಸರನ್ನು ನೀಡಲಾಗಿದೆ, ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕೃತಿ ಮತ್ತು ಕೃತಿಕಾರರ ನೋಡಿದರೆ ಶ್ರೀವಿಜಯ ಕವಿರಾಜ ಮಾರ್ಗ ಅಂತಕ್ಕಂಥ ಜೋಡಿ ಸರಿಯಾಗಿದೆ. ಜನ್ನ ಯಶೋಧರ ಚರಿತೆ ಬರೆದಿದ್ದ, ರನ್ನ ಸಾಹಸ ಭೀಮ ವಿಜಯ ಬರೆದಿದ್ದ, ಪಂಪ ಆದಿಪುರಾಣ ಬರೆದಿದ್ದ. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಸಿ ನಡುವೆ ನಡೆದ ಕದನ ಯಾವುದು ಅಂತ ಕೇಳಿದ್ದಾರೆ. ಅದು ಆಯ್ಕೆ ಎ, ನರ್ಮದಾ ನದಿ ಕದನ. ಪ್ರಶ್ನೆ 10, ಹೇಳಿಕೆ ಚೋಳರು ಶೈವ ಮತಾವಲಂಬಿಗಳಾಗಿದ್ದರು, ಪ್ರತಿಪಾದನೆ ಇವರು ಅನೇಕ ಬೌದ್ಧ ದೇವಾಲಯಗಳನ್ನು ಕಟ್ಟಿದರು. ಸೊ ಶೈವ ಮತಾವಲಂಬಿಗಳಾಗಿರ್ತಾರೆ. ಸೊ ಬೌದ್ಧ ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥದ್ದು ಪ್ರತಿಪಾದನೆ ತಪ್ಪಿದೆ. ಸೊ ಹೇಳಿಕೆ ಎ ಮಾತ್ರ ಸರಿ ಇದೆ, ಪ್ರತಿಪಾದನೆ ಆರ್ ತಪ್ಪಾಗಿದೆ. ಪ್ರಶ್ನೆ 11, ಈ ಅಂಶಗಳನ್ನು ತಾವು ಕಾಲಾನುಕ್ರಮದಲ್ಲಿ ಜೋಡಿಸಬೇಕಾಗಿತ್ತು. ಸರಿಯಾದ ಆಯ್ಕೆ ಆಗ್ತದೆ ಡಿ, ಶಾತವಾಹನರು ಮೊದಲಿಗೆ ಬರ್ತಾರೆ, ನಂತರ ಕದಂಬರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ, ಕಡೆಗೆ ಬಂದವರೇ ಕಲ್ಯಾಣದ ಚಾಲುಕ್ಯರು. ಈ ದೇವಾಲಯ ಯಾವುದು ಅಂತ ಕೇಳಿದ್ದಾರೆ. ಸೊ 12ನೇ ಪ್ರಶ್ನೆ ಉತ್ತರ ಅದು ಎಲ್ಲೋರದ ಕೈಲಾಸನಾಥ ದೇವಾಲಯ ಅಂತ ಕಾಣ್ತದೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಯಾರನ್ನು ಕರೀತಾರೆ. ಬಸವಣ್ಣನವರನ್ನು ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ. PDO ಇದನ್ನು ವಿಸ್ತರಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಕರೀತಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿರುವ ಒಟ್ಟು ನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 10. ಗ್ರಾಮ ಸಭೆಯಲ್ಲಿ ಭಾಗವಹಿಸೋರು ಕೇಳಿದ್ದಾರೆ. ಮೇಲಿನ ಎಲ್ಲರೂ ಅಂದರೆ ಆ ಗ್ರಾಮ ಸಭೆ ಇದೆ ಅಂದರೆ ಆ ಗ್ರಾಮದ ಅಧ್ಯಕ್ಷರು, ಪಂಚಾಯಿತಿಯ ಎಲ್ಲ 18 ವರ್ಷ ಮೇಲ್ಪಟ್ಟ ಪುರುಷ ಮತ್ತು ಸ್ತ್ರೀಯರು ಎಲ್ಲರೂ ಸೇರಿರ್ತಾರೆ. ಸೊ ಆಯ್ಕೆ ಡಿ ರೈಟ್ ಆನ್ಸರ್. ಸಾಗರ ಅಥವಾ ಸಮುದ್ರದ ನೀರು ಕಿರಿದಾದ ಭೂಭಾಗದೊಳಗೆ ಚಾಚಿಕೊಂಡಿರೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದನ್ನು ಆಯ್ಕೆ ಬಿ, ಖಾರಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 18, ಉಷ್ಣ ಪ್ರವಾಹಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಗಲ್ಫ್ ಸ್ಟ್ರೀಮ್ ಅಂತಕ್ಕಂಥದ್ದು ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಆಗ್ತದೆ. 19ನೇ ಪ್ರಶ್ನೆ, ನಮ್ಮ ಸುತ್ತಮುತ್ತಲಿನಲ್ಲಿ ಅನಪೇಕ್ಷ ಬದಲಾವಣೆ ಆಗೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದನ್ನು ಪರಿಸರ ಮಾಲಿನ್ಯ ಅಂತ ಕರೀತಾರೆ. ಪ್ರಶ್ನೆ 20, ಆಮ್ಲೀಯ ಮಳೆಯನ್ನು ಏನಂತ ಕರೀತಾರೆ. ಆಮ್ಲೀಯ ಮಳೆಗೆ ಲೇಕ್ ಕಿಲ್ಲರ್ ಅಂತ ಕರೀತಾರೆ. ಇನ್ನು ವಿವರಣಾತ್ಮಕ ಪ್ರಶ್ನೆ ನೋಡೋದಾದರೆ ಅಶೋಕನ ಆಡಳಿತದ ಬಗ್ಗೆ ವಿವರಿಸಿ ಅಂದಿದ್ದಾರೆ. ಉತ್ತರ ನೋಡೋಣ. ಅಶೋಕನ ಆಡಳಿತ ಅಂತಂದರೆ ವಿಶಾಲವಾದ ಭೂಪ್ರದೇಶವನ್ನು ಆಡಳಿತ ಹೊಂದಿದ್ದ, ಎಲ್ಲ ಕೇಂದ್ರಗಳಿಗೂ ಅಶೋಕನ ಆಶೋತ್ತರಗಳನ್ನು ಸಾರಿದ್ದ, ಕಳಿಂಗ ಯುದ್ಧದ ನಂತರ ಅಶೋಕ ಬದಲಾದ, ಬುದ್ಧನ ದಯೆ ತತ್ವ ಅಶೋಕನ ಮೇಲೆ ಪ್ರಭಾವ ಬೀರಿತು ಅಂತಕ್ಕಂಥದ್ದು ಅಶೋಕನ ಆಡಳಿತದ ಬಗ್ಗೆ ಬರಿಬೇಕಿತ್ತು.
ಮುಂದಿನ ಪ್ರಶ್ನೆ, ಕನಿಷ್ಕನ ಪ್ರೋತ್ಸಾಹದಿಂದಾಗಿ ಬೌದ್ಧ ಧರ್ಮ ಬೆಳೆಯಿತಂತ ಹೇಗೆ ಹೇಳ್ತೀರಿ? ಉತ್ತರ, ಇಲ್ಲಿ ಕನಿಷ್ಕ ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿದ್ದ, ಬೌದ್ಧ ವಿದ್ವಾಂಸರಿಗೂ ಕೂಡ ಆಶ್ರಯ ನೀಡಿದ್ದ, 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ತನ್ನ ಅಧ್ಯಕ್ಷತೆಯಲ್ಲಿ ನಡೆಸಿದ್ದ, ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ನಿಯೋಗ ಕನಿಷ್ಕ ಕಳುಹಿಸಿದ್ದ. ಮುಂದಿನ ಪ್ರಶ್ನೆ, ಸಾಹಿತ್ಯ ಕ್ಷೇತ್ರಕ್ಕೆ ಗುಪ್ತರು ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ರು? ಗುಪ್ತರು ಯುದ್ಧಗಳಿಗಿಂತ ಕಲೆ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ರು. ಕಾಳಿದಾಸ ಇವರ ಕಾಲಕ್ಕೆ ಸೇರಿದ್ದ. ಅಭಿಜ್ಞಾನ ಶಾಕುಂತಲ ಆತನ ಪ್ರಸಿದ್ಧ ಕೃತಿ. ಶೂದ್ರಕ, ಮೃಚಕಟಿಕ, ವಿಶಾಖದತ್ತನು ಕೂಡ ಏನು ಮಾಡಿದ್ದ? ಕೃತಿಗಳನ್ನು ಬರೆದಿದ್ದ. ಮುಂದಿನ ಪ್ರಶ್ನೆ, ಗಂಗರ ಕಾಲದಲ್ಲಿ ರಚನೆಯಾದ 4 ಗ್ರಂಥಗಳನ್ನು ಕೇಳಿದ್ದಾರೆ. ಉತ್ತರ ನೋಡೋಣ. ಗಂಗರ ಕಾಲದಲ್ಲಿ ದುರ್ವಿನೀತ ಶಬ್ದಾವತಾರ ಬರೆದಿದ್ದ, ಸ್ತ್ರೀ ಪುರುಷ ಗಜಶಾಸ್ತ್ರ ಬರೆದಿದ್ದ, 2ನೇ ಶಿವಮಾಧವ ಗಜಾಷ್ಟಕ ಬರೆದ್ರ, ಚಾವುಂಡರಾಯ ಪುರಾಣ ಅಂತಕ್ಕಂಥದ್ದು ಬರೆದಿದ್ದ. ಮುಂದಿನ ಪ್ರಶ್ನೆ, ಇದು ಯಾವ ಶಾಸನದ ತ್ರಿಪದಿ ಪದ್ಯ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಇದು ಕಪ್ಪೆ ಅರಭಟ್ಟ ಶಾಸನದ ತ್ರಿಪದಿ ಪದ್ಯ. ಇದು ಬಾದಾಮಿಯಲ್ಲಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಕಂಚಿಯನ್ನ ಆಳಿದ ಪಲ್ಲವ ಅರಸರುಗಳನ್ನು ಹೆಸರಿಸ್ರಿ. ಕಂಚಿಯನ್ನ 3 ಜನ ಆಳಿದಾರ. ಶಿವಸ್ಕಂದ ವರ್ಮ, ಮಹೇಂದ್ರ ವರ್ಮ, ನೆಕ್ಸ್ಟ್ ಪ್ರಥಮ ನರಸಿಂಹ ವರ್ಮ. ಸ್ಥಳೀಯ ಸರ್ಕಾರಗಳ ಆದಾಯದ ಮೂಲಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರ್ತದಪ್ಪ ಅಂದ್ರೆ ನೀರು, ಆರೋಗ್ಯ, ಶಿಕ್ಷಣ ಮತ್ತು ಗ್ರಂಥಾಲಯದ ಮೇಲೆ ಸಂಗ್ರಹವಾಗ್ತಕ್ಕಂಥ ಮೊತ್ತ, ಕಟ್ಟಡ ತೆರಿಗೆ, ಖಾಲಿ ಜಾಗದ ತೆರಿಗೆ, ಪ್ರವಾಸಿ ತಾಣದ ಮೇಲಿನ ತೆರಿಗೆ, ಪಂಚಾಯತ್ ಆಸ್ತಿ ಅಥವಾ ಕಟ್ಟಡಗಳಿಂದ ಬರ್ತಕ್ಕಂಥ ಬಾಡಿಗೆ ಹಣ, ಇವೆಲ್ಲ ಕೂಡ ಅದರ ಆದಾಯದ ಮೂಲಗಳು. ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಒಂದನೇದು, ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರೇ ಬಗೆಹರಿಸಲಿಕ್ಕೆ ಅವಕಾಶ ಕೊಡೋದು, ಜನಸಾಮಾನ್ಯರಿಗೆ ಆಡಳಿತದ ಜ್ಞಾನದ ಬಗ್ಗೆ ತಿಳುವಳಿಕೆ ಕೊಡೋದು, ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡೋದು, ಜನರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸೋದು, ಇವೇ ಮುಖ್ಯ ಉದ್ದೇಶಗಳು. ಭೂಮಿಯ ಮೇಲಿನ 4 ಗೋಳಗಳನ್ನು ಹೆಸರಿಸಿ ಕೇಳಿದ್ದಾರೆ. ಭೂಮಿ ಮೇಲೆ ವಾಯುಗೋಳ, ಜಲಗೋಳ, ಜೀವಗೋಳ, ಹವಾಗೋಳ, ಓಕೆ, ಇವೆಲ್ಲವುಗಳು ಕೂಡ ಇದ್ದಾವೆ. ಸಾಗರ ತಳದ ಭೂಸ್ವರೂಪದ 4 ಭಾಗಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರದ ಮೈದಾನ, ಸಾಗರ ತಗ್ಗು ಮತ್ತು ಪ್ರಪಾತ, ಇವು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ, ಇವುಗಳನ್ನು ಹೆಸರಿಸ್ಲಿಕ್ಕೆ ಹೇಳಿದ್ದಾರೆ. ಚಿತ್ರಗಳನ್ನು ನೋಡಿ ಹೆಸರಿಸಿದರೆ ಏನೇನು ಸಿಗ್ತಾವಪ್ಪ ಅಂದ್ರೆ ಬೃಹದೀಶ್ವರ ದೇವಾಲಯ 1ನೇದ್ದು, 2ನೇದ್ದು ಬೇಲೂರಿನ ಚೆನ್ನಕೇಶವ ದೇವಾಲಯ, 3ನೇದ್ದು ನಳಂದ ವಿಶ್ವವಿದ್ಯಾಲಯ. ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸೋದು ಅತಿ ಅವಶ್ಯಕ, ಏಕೆ ಅಂತ ಕೇಳಿದ್ದಾರೆ. ಇವು ಇತಿಹಾಸದ ಆಧಾರಗಳು. ನಮ್ಮ ಮುಂದಿನ ಪೀಳಿಗೆಗೆ ಇದರ ಅರಿವು ಬೇಕು. ನಮಗೆ ಹಿಂದಿನ ಇತಿಹಾಸ ತಿಳಿಯಲು ಬೇಕು. ಮುಂದೆ ಏನಾದರೂ ಸಂಶೋಧನೆ ಮಾಡಲಿಕ್ಕೂ ಕೂಡ ಈ ಆಧಾರಗಳು, ಸ್ಮಾರಕಗಳು ನಮ್ಮ ಸಂರಕ್ಷಣೆ ಮಾಡಲೇಬೇಕು. ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ಕೇಳಿದ್ದಾರೆ. ಸ್ಥಳೀಯ ಸ್ವಯಂ ಸರ್ಕಾರಗಳು ಏನೆಲ್ಲ ಕಾರ್ಯ ಮಾಡ್ತಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀವಿ. ಅವುಗಳನ್ನು ಸಹಿತ ನೋಡ್ಕೊಳ್ಬೋದು. ಮುಂದಿನ ಪ್ರಶ್ನೆ, ಭೂಮಿ ರಕ್ಷಣೆಗೊಳ್ಳಲಿಕ್ಕೆ ಇರತಕ್ಕಂಥ ಕ್ರಮಗಳನ್ನು ಕೇಳಿದ್ದಾರೆ. ಭೂಮಿಯನ್ನು ರಕ್ಷಣೆ ಮಾಡಬೇಕಾದ್ರೆ ಸಂಪನ್ಮೂಲಗಳ ಸದ್ಬಳಕೆ, ಪರಿಸರ ಮಾಲಿನ್ಯ ಮಾಡಬಾರ್ದು, ಮರಗಳನ್ನು ಬೆಳೆಸಬೇಕು, ಜೀವಿಗಳ ಸಮತೋಲನ ಕಾಪಾಡಬೇಕು. ಲಾಸ್ಟ್ ಕ್ವಶನ್ ಇತ್ತು, ದಕ್ಷಿಣ ಭಾರತದ ನಕ್ಷೆಯಲ್ಲಿ ಬನವಾಸಿ, ಅಜಂತ, ತಲಕಾಡು ಗುರುತಿಸಬೇಕಿತ್ತು. ಇದಿದೆ ದಕ್ಷಿಣ ಭಾರತದ ರಾಜ್ಯದಲ್ಲಿ. ಈ ಕಡೆ ಬನವಾಸಿ ಇದೆ, ತಲಕಾಡು, ಬಾದಾಮಿ, ಇವೆಲ್ಲವುಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಗುರುತಿಸಬೇಕಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಮುಗಿಸಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಬಾಯ್.